ಕಾಲಿಟ್ಟ ಪ್ರತಿ ದೇಶದಲ್ಲೂ ಇದು ನಮ್ಮ ದೇಶದ ಬ್ರ್ಯಾಂಡ್ ಅಲ್ವಾ ಅನ್ನೋಷ್ಟರ ಮಟ್ಟಿಗೆ ಫೆಮಿಲಿಯರ್ ಅನ್ಸ್ಕೊಳ್ಳುತ್ತೆ ಈ ಬ್ರ್ಯಾಂಡ್. 2 ಮಹಾಯುದ್ಧಗಳ ಕಾಲ್ ತುಳಿತಕ್ಕೆ ಒಳಗಾದ್ರೂ ಸರ್ವೈವ್ ಆಯಿತು ಈ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಹೆಸರು ಕೇಳಿದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಫೆಸ್ಟಿವಲ್ಸ್, ಬ್ರ್ಯಾಂಡ್ಸ್ ಹಾಗೆ ಸೆಲೆಬ್ರಿಟೀಸ್ ವಾವಾ ಅಂತ ಹಾಡಿ ಹೊಗಳೋ ಈ ಫೇಮಸ್ ಸಲ್ಮಾನ್ ಖಾನ್ ಸಾಂಗನ್ನು ಕೇಳಿ ನಾನಂತೂ ಈ ಬಾಟಾ ಒಂದು ಇಂಡಿಯನ್ ಬ್ರ್ಯಾಂಡ್ ಅಂತಾನೆ ಅಂದ್ಕೊಂಡಿದ್ದೆ. ಈಗಲೂ ಎಷ್ಟೋ ಜನ ಹಾಗೆ ಅಂದ್ಕೊಂಡಿದ್ದಾರೆ. ಬಟ್ ಲೆಟ್ ಮೀ ಟೆಲ್ ಯು ದ ಫಸ್ಟ್ ಪಾರ್ಟ್. ಬಾಟಾ ಇಸ್ ಅನ್ ಯುರೋಪಿಯನ್ ಬ್ರ್ಯಾಂಡ್, ಸ್ಪೆಸಿಫಿಕ್ಲಿ ಝೆಕ್. ಇಟ್ ಈಸ್ ನಾಟ್ ಅನ್ ಇಂಡಿಯನ್ ಬ್ರ್ಯಾಂಡ್. ಆದರೂ ಇದು ಇಂಡಿಯಾ ಹಾಗೆ ಇಂಡಿಯನ್ಸ್ ಜೊತೆ ಎಷ್ಟರ ಮಟ್ಟಿಗೆ ಬೆರ್ತು ಹೋಗಿದೆ ಅಂದರೆ, ನೀವು ನಮ್ಮ ದೇಶದಲ್ಲಿ ಯಾರನ್ನು ಬೇಕಾದ್ರೂ ಕೇಳಿ, ಚಿಕ್ಕಂದಿನಿಂದ ಹಿಡಿದು ಇಲ್ಲಿವರೆಗೂ ಒಂದ್ಸಲ ಆದರೂ ಅವರು ಬಾಟಾ ಸ್ಲಿಪ್ಪರ್ಸ್ ಅಥವಾ ಶೂಸನ್ನು ಖರೀದಿ ಮಾಡೇ ಇರ್ತಾರೆ. ಇವತ್ತಿನ ದಿನ ಹಲವಾರು ಫುಟ್ವೇರ್ ಕಂಪನಿಗಳು ಇರಬಹುದು, ಆದರೆ ಅದೆಷ್ಟೋ ಭಾರತೀಯರು ಬರಿಗಾಲಲ್ಲಿ ಓಡಾಡ್ತಾ ಇದ್ದ ಟೈಮಲ್ಲಿ ಭಾರತಕ್ಕೆ ಎಂಟ್ರಿ ಕೊಟ್ಟ ಬ್ರ್ಯಾಂಡ್ ಬಾಟಾ. ಹೆಸರು ತುಂಬಾ ಸಿಂಪಲ್, 2 ಅಕ್ಷರದ ಆ ಶೂ ಕಂಪನಿ ಫುಟ್ವೇರ್ ಬಿಸ್ನೆಸ್ಸಲ್ಲಿ ಹೇಗೆ ದಾಪುಗಾಲು ಇಡ್ತಾ $1 ಬಿಲಿಯನ್ ಕಂಪನಿಯಾಗಿ ಬೆಳೀತು. ಇವತ್ತಿನ ಎಪಿಸೋಡ್ನಲ್ಲಿ ಇದರ ಜರ್ನಿನ ಎಕ್ಸ್ಪ್ಲೋರ್ ಮಾಡೋಣ. ಝೆಕೋಸ್ಲೋವಾಕಿಯಾದ ಝ್ಲಿನ್ ಅನ್ನೋ ಗ್ರಾಮೀಣ ಪ್ರದೇಶದಲ್ಲಿ ತಲತಾಂತ್ರದಿಂದ ಚಮ್ಮಾರರಾಗಿ ದುಡಿಮೆ ಮಾಡ್ತಾ ಇದ್ದ ಒಂದು ಕುಟುಂಬ ಇತ್ತು. ಚಿಕ್ಕದೊಂದು ಗುಡಿಸಲೇ ಅವ್ರ ಮನೆ, ಒಂದು ಅಡುಗೆ ಮನೆ ಹಾಗೆ ಒಂದು ರೂಮ್ ಬಿಟ್ಟರೆ ಅಲ್ಲಿ ಬೇರೆನಿರಲಿಲ್ಲ. ಆ ರೂಮೇ ಅವರ ಶೂ ಮೇಕಿಂಗ್ ವರ್ಕ್ಶಾಪ್ ಕೂಡ ಆಗಿತ್ತು. ಈ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳೇ ಥಾಮಸ್ ಬಾಟಾ, ಆ್ಯನಾ ಹಾಗೆ ಆ್ಯಂಟನಿನ್ ಬಾಟಾ. ಮನೆಯಲ್ಲಿ ಸಿಕ್ಕಾಪಟ್ಟೆ ಬಡತನ. ಈ ಮಕ್ಕಳಿಗೆ ಮಲ್ಗೋಕ್ಕೆ ಸರಿಯಾಗಿ ಒಂದು ಬೆಡ್ ಕೂಡ ಇರ್ತಾ ಇರಲಿಲ್ಲ. ಆ ಥಂಡಿಲಿ ಅವರು ನೆಲದ ಮೇಲೆ ಮಲ್ಗೋ ಪರಿಸ್ಥಿತಿ ಅವರಿಗಿತ್ತು. ಚಿಕ್ಕಂದಲ್ಲೇ ಈ ಮಕ್ಕಳು ಶೂಸ್ ತಯಾರು ಮಾಡೋ ವಿಧಾನಗಳನ್ನು, ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಏನು, ಇವನ್ನೆಲ್ಲ ನೋಡಿಕೊಂಡೇ ಬೆಳೆದಿರ್ತಾರೆ. ಥಾಮಸ್ ಬಾಟಾ ಇನ್ನು 6 ವರ್ಷದವರಿದ್ದಾಗಲೇ ತಂದೆಯ ವರ್ಕ್ಶಾಪ್ನಲ್ಲಿ ಅಲ್ಲಿ ಇಲ್ಲಿ ಬಿದ್ದಂತಹ ಈ ಲೆದರ್ ತುಂಡುಗಳನ್ನು ತೊಗೊಂಡು ಬಂದು ಗೊಂಬೆಗಳಿಗೆ ಹಾಕೋ ಪುಟ್ಟ ಪುಟ್ಟ ಶೂಸನ್ನು ರೆಡಿ ಮಾಡ್ತಾ ಇದ್ರಂತೆ. ಮತ್ತು ಅಪ್ಪನ ಜೊತೆಗೆ ಸಂತೆ, ಜಾತ್ರೆಗೆ ಹೀಗೆ ನಡ್ಕೊಂಡೇ ಹೋಗಿ 1 penny for a pair ಅನ್ನೋ ಲೆಕ್ಕದಲ್ಲಿ ಈ ಶೂಸನ್ನು ಮಾರ್ತಾಯಿದ್ರು. ನೋಡಿ, ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಈ ಶೂ ತಯಾರಿಕೆ ಕಡೆಗೆ ಆಸಕ್ತಿ ಆವಾಗಲೇ ಬೆಳೆದ್ಬಿಟ್ಟಿತ್ತು. ಇನ್ನು 15-16 ವರ್ಷ ತಲುಪುವಷ್ಟರಲ್ಲಿ ಶೂ ಮೇಕಿಂಗ್ ಪ್ರಾಸೆಸ್ಸನ್ನು ಸೇಲ್ಸ್ನಲ್ಲಿ ಅಪ್ಪಂಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅವರಿದ್ದ ಪುಟ್ಟ ಗ್ರಾಮದಲ್ಲಿ ರೈತರೇ ಅವರಿಗೆ ಕಸ್ಟಮರ್ಸ್. ಯಾವಾಗ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬರ್ತಿರುತ್ತೋ ಆವಾಗ ರೈತರ ಹತ್ರ ದುಡ್ಡು ಇರ್ತಾ ಇತ್ತು, ಹೊಸ ಶೂ ಸ್ಲಿಪ್ಪರ್ಸನ್ನು ಖರೀದಿ ಮಾಡ್ತಾಯಿದ್ರು. ಆದರೆ ಯಾವಾಗ ಬೆಳೆ ಕೈ ಕೊಡ್ತಾ ಇತ್ತು ಆವಾಗ ಅವ್ರ ಹತ್ರ ಏನು ತಗೊಳ್ಳೋದಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ಇದನ್ನೆಲ್ಲ ಗಮನಿಸಿದಾಗ ಥಾಮಸ್ ಬಾಟಾಗೆ ಬಹಳ ಬೇಗ ಒಂದು ವಿಷಯ ಚೆನ್ನಾಗಿ ಅರ್ಥ ಆಯಿತು. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡಬೇಕು ಅಂದರೆ ತಾವಿರುವಂಥ ಈ ಪುಟ್ಟ ಗ್ರಾಮದಲ್ಲಿ ಈ ಗ್ರಾಹಕರನ್ನ ನಂಬ್ಕೊಂಡಿದ್ರೆ ಆಗೋದಿಲ್ಲ. ಬೇರೆ ಕಡೆಗೆ ನಾವು ತಯಾರಿಸಿದ ಶೂಸ್ ತಲುಪಬೇಕು. ಸೊ ಥಾಮಸ್ ಬಾಟಾ ವಿಯನ್ನಾಗೆ ಹೋಗ್ತಾರೆ. ಝ್ಲಿನ್ಗೆ ಕಂಪೇರ್ ಮಾಡಿದ್ರೆ ಈ ವಿಯನ್ನ ತುಂಬ ದೊಡ್ಡ ಸಿಟಿ, ಜನಸಂಖ್ಯೆ ಕೂಡ ಅಲ್ಲಿ ಜಾಸ್ತಿ. ಸೊ ಆಬ್ವಿಯಸ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ತಾವು ತಯಾರಿಸಿದಂಥ ಶೂಸನ್ನು ವಿಯನ್ನಾದಲ್ಲಿರುವಂಥ ಶೂ ಸ್ಟೋರ್ಸ್ಗೆ ಹೋಗಿ ಮಾರಿ ಮತ್ತೆ ಮುಂದಿನ 3 ತಿಂಗಳಿಗೆ ಆಗುವಷ್ಟು ಆರ್ಡರ್ಸನ್ನು ತೊಗೊಂಡು ಬರ್ತಿರ್ತಾರೆ. 1894ರಲ್ಲಿ ಅಫಿಷಿಯಲ್ ಆಗಿ ಒಂದು ಬಾಟಾ ಶೂ ಕಂಪನಿನ ಶುರು ಮಾಡ್ತಾರೆ ಇವರು. ಇನಿಷಿಯಲಿ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಕಂಪನಿ ಶುರು ಮಾಡಿದ ಒಂದೇ ವರ್ಷದಲ್ಲಿ ಅವರ ದೊಡ್ಡ ಅಣ್ಣ ಅಂದರೆ ಆ್ಯಂಟನಿನ್ ಬಾಟಾ ಆಗಿನ ಗವರ್ಮೆಂಟ್ ನಿಗದಿ ಮಾಡಿದಂಥ ಕಂಪಲ್ಸರಿ 3 ವರ್ಷದ ಮಿಲಿಟರಿ ಸರ್ವಿಸ್ಗೆ ಜಾಯ್ನ್ ಆಗಬೇಕಾಗತ್ತೆ. ಸೊ ಕಂಪನಿ ಮುನ್ನಡೆಸ್ಕೊಂಡು ಹೋಗೋ ಪೂರ್ತಿ ಜವಾಬ್ದಾರಿ ಆ ಟೈಮಲ್ಲಿ ಥಾಮಸ್ ಬಾಟಾ ಅವ್ರ ಮೇಲೆ ಬೀಳುತ್ತೆ. ಹಗಲು ರಾತ್ರಿ ಅವ್ರ ತಲೆಯಲ್ಲಿ ಈ ಕಂಪನಿನ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಪ್ರೊಡಕ್ಷನ್ನ ಹೇಗೆ ಹೆಚ್ಚಿಸ್ಬೋದು, ಕಂಪನಿನ ಇನ್ನೂ ಎತ್ತರಕ್ಕೆ ಹೇಗೆ ತೊಗೊಂಡು ಹೋಗ್ಬೋದು, ಹೀಗೆ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ. ಹೊಸ ಟೆಕ್ನಿಕ್ಸ್ನ ಮತ್ತು ಹಾಗೆ ಮೆಷಿನರೀಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರು ಜರ್ಮನಿ, ಇಂಗ್ಲೆಂಡ್, ಅಮೇರಿಕಾ ಹೀಗೆ ತಿರುಗಾಡ್ತಾ ಇರ್ತಾರೆ. ಈ ಶೂ ಮ್ಯಾಗಝೀನ್ಸ್, ಮೆಷಿನರಿ ಕ್ಯಾಟಲಾಗ್ಸ್ ಓದ್ತಾ ಥಾಮಸ್ ಬಾಟಾ ಅಮೇರಿಕಾದ ಶೂ ಇಂಡಸ್ಟ್ರಿ ಬಗ್ಗೆ ಒಂದು ಲೆವೆಲ್ಗೆ ತಿಳ್ಕೊಂಡಿರ್ತಾರೆ. ಬಟ್ ಅಲ್ಲೊಂದು ವಿಸಿಟ್ ಹಾಕಿದರೆ ಇನ್ನೂ ಅನೇಕ ವಿಷಯಗಳನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ತಿಳ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ ಅವರು ತಮ್ಮ 3 ಜನ ಫ್ಯಾಕ್ಟ್ರಿ ವರ್ಕರ್ಸ್ ಜೊತೆ ಅಮೆರಿಕಾ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಅದರಲ್ಲಿ 2 ಶೂ ಮೇಕರ್ಸ್ ಹಾಗೆ 1 ಮೆಕ್ಯಾನಿಸ್ಟ್ ಇರ್ತಾರೆ. ಅವಾಗೆಲ್ಲ ಇನ್ನೂ ಫ್ಲೈಟ್ಸ್ ಇರಲಿಲ್ಲ. ಸೊ ಅಟ್ಲಾಂಟಿಕ್ ಸಾಗರನ ಹಡಗಿನಲ್ಲಿ ದಾಟ್ಕೊಂಡು 10 ದಿನಗಳ ಸುದೀರ್ಘ ಪ್ರಯಾಣ ಮಾಡಿ ಆಮೇಲೆ ಅವರು ಅಮೆರಿಕಾ ಹೋಗಬೇಕಾಗುತ್ತೆ. ಸೊ ಇವರ ಪ್ಲ್ಯಾನ್ ಏನಿತ್ತು ಅಂದರೆ 4 ಜನ ಇನ್ಕ್ಲೂಡಿಂಗ್ ಥಾಮಸ್ ಬಾಟಾ ಅಮೆರಿಕಾದ ಬೇರೆ ಬೇರೆ ಕಡೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ರೆಗ್ಯುಲರ್ ಆಗಿ ಮೀಟ್ ಆಗ್ತಾ ಇರ್ತಾರೆ. ತಾವು ಆ ಫ್ಯಾಕ್ಟ್ರೀಸಲ್ಲಿ ಕಲಿತಂಥ ಈ ಶೂ ಮೇಕಿಂಗ್ ಡೀಟೇಲ್ಸನ್ನು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಿರ್ತಾರೆ.
ಈ ಥರ 6 ತಿಂಗಳು ಥಾಮಸ್ ಬಾಟಾ ಫ್ಯಾಕ್ಟ್ರಿ ವರ್ಕರ್ ಆಗಿನೂ ಕೆಲಸ ಮಾಡಿಬಿಡ್ತಾರೆ. ಇಲ್ಲಿ ನಂಗೊಂದು ಗಾದೆ ಮಾತು ನೆನಪಾಗುತ್ತೆ, ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ. ಅದಕ್ಕೆ ತಕ್ಕ ಉದಾಹರಣೆ ಇದು ಚಿಕ್ಕ ಕೆಲಸ, ಲೇಬರ್ಗಳು ಮಾಡೋ ಕೆಲಸ. ನಾನು ಕಂಪನಿ ಓನರ್ ಆಗಿ ಇದನ್ನ ಯಾಕೆ ಮಾಡಬೇಕು ಅಂತೆಲ್ಲ ಅವರು ಯೋಚನೆ ಮಾಡಿದೆ. ಹೊಸದಾಗಿ ಏನೋ ಒಂದು ಕಲಿಯೋದಕ್ಕೆ, ಹೊಸದಾಗಿ ತಿಳ್ಕೊಳ್ಳೋದಕ್ಕೆ, ಹಾಗೆ ಕಲ್ತಿದ್ದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವ್ರು ಯಾವಾಗಲೂ ತಯಾರಾಗಿರ್ತಾಯಿದ್ರು. ಆದರೆ ಕೆಲಸದ ಬಗ್ಗೆ ಇವರಿಗಿದ್ದ ಶ್ರದ್ಧೆ, ಆಸಕ್ತಿ ಬಹುಶಃ ಆ ವರ್ಕರ್ಸ್ಗಿರಲಿಲ್ಲ ಅನಿಸುತ್ತೆ. ಯಾವಾಗ ಅವರು 3 ಜನ ಬೆಳಗ್ಗೆನೆ ಬಿಯರ್ ಕುಡ್ಕೊಂಡು ಕಾರ್ಡ್ಸ್ ಆಡೋದನ್ನು ಥಾಮಸ್ ನೋಡ್ತಾರೋ ತಕ್ಷಣ ಅವರನ್ನೆಲ್ಲ ಅಲ್ಲೇ ಕೈ ಬಿಡ್ತಾರೆ, ಅಂದರೆ ಅವರನ್ನು ಫೈರ್ ಮಾಡ್ತಾರೆ. ವಾಪಸ್ ಯುರೋಪ್ಗೆ ಒಬ್ಬರೇ ಬರ್ತಾರೆ. ದಿಸ್ ಟ್ರಿಪ್ ಅಂದರೆ ದ ಟ್ರಿಪ್ ಟು ಅಮೇರಿಕಾ ವಾಸ್ ಅನ್ ಐ ಓಪನರ್ ಫಾರ್ ಥಾಮಸ್ ಬಾಟಾ. ಒಬ್ಬ ಬೆಸ್ಟ್ ಅಮೇರಿಕನ್ ವರ್ಕರ್ 8 ಗಂಟೆಗಳಲ್ಲಿ 1200 ಪೇರ್ಸ್ ಆಫ್ ಶೂಸ್ ಪ್ರಾಡಕ್ಟ್ ಮಾಡಿದ್ರೆ, ಯುರೋಪಿಯನ್ ವರ್ಕರ್ ಪ್ರೊಡಕ್ಟಿವಿಟಿ ಲೆವೆಲ್ 10 ಗಂಟೆಗಳಲ್ಲಿ ಕೇವಲ 100 ಪೇರ್ ಆಗಿರುತ್ತೆ. ಸೊ ಪ್ರೊಡಕ್ಟಿವಿಟಿನ ಬೂಸ್ಟ್ ಮಾಡೋಕ್ಕೆ ಥಾಮಸ್ ಅಮೇರಿಕನ್ ಸಿಸ್ಟಮ್ ಆಫ್ ವರ್ಕನ್ನು ಯುರೋಪಲ್ಲಿ ತರ್ತಾರೆ. ಅವ್ರ ಹತ್ರ ಈಗಾಗಲೇ ಇತ್ತಲ್ಲ ಈ ಹಳೆ ಸ್ಟೀಮ್ ಬೇಸ್ಡ್ ಮೆಷಿನರಿಗಳು, ಆ ಜಾಗದಲ್ಲಿ ಹೊಸ ಎಲೆಕ್ಟ್ರಿಕ್ ಪವರ್ಡ್ ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರೆ. ಸ್ಪೆಷಲೈಸೇಷನ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಟಿಂಗ್ ಆಗಿರ್ಬೋದು, ಸೇವಿಂಗ್, ಫಿನಿಶಿಂಗ್, ಹೀಗೆ ಶೂ ಮೇಕಿಂಗ್ನ ಪ್ರತಿಯೊಂದು ಆಸ್ಪೆಕ್ಟ್ಗೂ ಒಂದು ಸೆಪ್ರೇಟ್ ಜಾಗ ಹಾಗೆ ಡಿಪಾರ್ಟ್ಮೆಂಟನ್ನು ರೆಡಿ ಮಾಡ್ತಾರೆ. ಜೊತೆಗೆ ಸೇಲ್ಸ್ಗೆ ಅಂತಾನೆ ಮತ್ತೊಂದು ಡಿಪಾರ್ಟ್ಮೆಂಟನ್ನು ರೆಡಿ ಮಾಡ್ತಾರೆ. ಈ ಮಟ್ಟದ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಹಾಗೆ ಮ್ಯಾನೇಜ್ಮೆಂಟ್ ಏನಿತ್ತಲ್ವ, ಇದು ಆ ಪ್ರದೇಶಕ್ಕೆ ಅಂದರೆ ಜ್ಲಿನ್ ಪ್ರದೇಶಕ್ಕೆ ತೀರಾ ಹೊಸದಾಗಿತ್ತು. ಇದನ್ನು ನೋಡಿದ ಅಲ್ಲಿನ ಜನ ಥಾಮಸ್ ಬಾಟಾನ ಅಮೇರಿಕನ್ ಮ್ಯಾಡ್ ಮ್ಯಾನ್ ಅಂತಲೇ ಕರೆಯೋದಕ್ಕೆ ಶುರು ಮಾಡ್ತಾರೆ. ಯಾರೇನಾದರೂ ಕರ್ಕೊಳ್ಳಿ, ಥಾಮಸ್ ಅವರು ಫೋಕಸ್ ಮಾತ್ರ ಪೂರ್ತಿ ಕೆಲಸದ ಕಡೆಗೇ ಇತ್ತು, ಮತ್ತು ತಮ್ಮ ಬಿಸ್ನೆಸ್ ಮೇಲೆ ಜಾಸ್ತಿ ಇರ್ತಿತ್ತು. ಅಮೇರಿಕಾದಲ್ಲಿ ಕಲಿತ ಮಾಸ್ ಪ್ರೊಡಕ್ಷನ್ ಮೆಥಡ್ಸ್, ಅಡ್ವಾನ್ಸ್ ಟೆಕ್ನಿಕ್ಸ್ ಇಂದ ಸ್ಫೂರ್ತಿ ಪಡ್ಕೊಂಡು ಅವರ ಫಸ್ಟ್ ಮಾಸ್ ಪ್ರೊಡಕ್ಷನ್ ಐಟಮನ್ನು ಲಾಂಚ್ ಮಾಡ್ತಾರೆ. ಈ ಮುಖಾಂತರ ಬಾಟಾ ಬಿಕೇಮ್ ಒನ್ ಆಫ್ ಯುರೋಪಿಯನ್ಸ್ ಫಸ್ಟ್ ಮಾಸ್ ಪ್ರೊಡ್ಯೂಸರ್ಸ್ ಆಫ್ ಶೂಸ್. ಕೇವಲ ಲೆದರ್ ಪಾದರಕ್ಷೆಗಳನ್ನಷ್ಟೇ ಹೆಚ್ಚಾಗಿ ಬಳಸ್ತಾ ಇದ್ದ ಕಾಲದಲ್ಲಿ ಇನೋವೇಟಿವ್ ಆಗಿ ಏನೋ ಹೊಸದೊಂದು ಯೋಚನೆ ಮಾಡಿ ಲೆದರ್ ಹಾಗೆ ಕ್ಯಾನ್ವಸ್ ಬಳಸಿ ಬಟೋವ್ಕಾ ಅನ್ನೋ ಶೂ ತಯಾರು ಮಾಡ್ತಾರೆ ಬಾಟಾ. ಇದು ಸಿಂಪಲ್ ಆ್ಯಂಡ್ ಸ್ಟೈಲಿಶ್ ಅಷ್ಟೇ ಅಲ್ಲ, ತುಂಬ ಲೈಟ್ ವೇಟ್ ಆಗಿತ್ತು, ಬೇಸಿಗೆ ಕಾಲಕ್ಕೂ ಸೂಟ್ ಆಗುವಂಥ ಫುಟ್ವೇರ್ ಆಗಿತ್ತು. ಮತ್ತು ಇದರ ಕಾಸ್ಟ್ ಬಾಕಿ ಶೂಗಳಿಗಿಂತ ಅರ್ಧದಷ್ಟು ಕಡಿಮೆ ಇತ್ತು. ಇನ್ಫ್ಯಾಕ್ಟ್ ಅರ್ಧಕ್ಕಿಂತ ಕಡಿಮೆ ಇತ್ತು. ಆದರೆ ಇದನ್ನು ತಗೊಂಡು ಮಾರೋಕ್ಕೆ ಶೂ ಸ್ಟೋರ್ ಓನರ್ಸ್ ಹಿಂದೆ ಮುಂದೆ ನೋಡ್ತಾ ಇದ್ರು. ಈ ಶೂಸ್ ಲೆದರ್ ಶೂ ಸ್ಟ್ಯಾಂಡರ್ಡ್ಸ್ಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಆಗ ಥಾಮಸ್ ಬಾಟಾ ಏನು ಮಾಡ್ತಾರೆ ಗೊತ್ತಾ, ಬಟೋವ್ಕಾ ಶೂಸ್ನ ಜನರಲ್ ಸ್ಟೋರ್ಸ್, ಗ್ರಾಸರಿ ಸ್ಟೋರ್ಸ್, ಈವನ್ ಸಿಗರೆಟ್ ಶಾಪ್ಗಳಲ್ಲೂ ಇಡೋ ವ್ಯವಸ್ಥೆ ಮಾಡ್ತಾರೆ. ಶೂ ಸ್ಟೋರ್ಸ್ ಬಿಟ್ಟು ಈ ಥರದ ರೀಟೇಲ್ ಔಟ್ಲೆಟ್ಗಳಲ್ಲಿ ಶೂ ಮಾರೋಕ್ಕೆ ಶುರು ಮಾಡಿದ್ದು ಅದೇ ಮೊದಲು. ವೆನ್ ಸಮ್ವನ್ ಸೇಸ್ ನೋ ವೇ, ಫೈಂಡ್ ಯುವರ್ ವೇ ಅನ್ನೋ ಪ್ರಿನ್ಸಿಪಲ್ನ ಬಾಟಾ ತಮ್ಮ ಬಿಸ್ನೆಸ್ ಅಪ್ರೋಚ್ನಲ್ಲಿ ಫಾಲೋ ಮಾಡ್ತಾರೆ. ಬಟೋವ್ಕಾ ಜನರಿಗೆ ಸಖತ್ ಇಷ್ಟ ಆಯಿತು. ಮೊದಲನೇ ರನ್ನಲ್ಲೇ 6 ಬಾರಿಸಿದ್ದು, ಹಾಗೆ ಅವರ ಮೊದಲ ಪ್ರಾಡಕ್ಟ್ ಸೂಪರ್ ಹಿಟ್ ಆಯಿತು. ಮುಂಚೆ ಇದ್ದ ಫಿನಾನ್ಷಿಯಲ್ ಸ್ಟ್ರಗಲ್ಸ್, ಕಂಪನಿ ಶುರು ಮಾಡಬೇಕಾದ್ರೆ ಮಾಡಿದಂತಹ ಸಾಲ, ಇದೆಲ್ಲ ತೀರಿಸ್ತಾ ಬರ್ತಾರೆ. 1914 ಹೊತ್ತಿಗೆ ಬಾಟಾ ಕಂಪನಿಲಿ 400 ಎಂಪ್ಲಾಯೀಸ್ ಇರ್ತಾರೆ. ಆ್ಯಂಡ್ ಬಾಟಾ ವಾಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಶೂ ಮ್ಯಾನುಫ್ಯಾಕ್ಚರರ್ಸ್ ಇನ್ ದ ಕಂಟ್ರಿ. ಸ್ಲಿನ್ ಪ್ರದೇಶ ಆಗಿನ ಆಸ್ಟ್ರೋ ಹಂಗೇರಿಯನ್ ಎಂಪೈರ್ನ ಭಾಗ ಆಗಿರುತ್ತೆ. ಯಾವಾಗ ಈ ಎಂಪೈರ್ನ ಉತ್ತರಾಧಿಕಾರಿ ಫ್ರಾನ್ಸ್ ಫರ್ಡಿನೆಂಡ್ನ ಸರ್ಬಿಯನ್ ನ್ಯಾಷನಲಿಸ್ಟ್ ಹತ್ಯೆ ಮಾಡ್ತಾರೋ, ಅದು ಜಾಗತಿಕ ಯುದ್ಧಕ್ಕೆ ಒಂದು ಟ್ರಿಗರ್ ಆಗಿ ಕೆಲಸ ಮಾಡುತ್ತೆ. ಈ ಮೊದಲೇ ಮಹಾಯುದ್ಧ ಇಡೀ ಯುರೋಪ್ನ ಆರ್ಥಿಕ ವ್ಯವಸ್ಥೆಗೆ ಏರುಪೇರಿಗೆ ಕಾರಣ ಆಗಿರುತ್ತೆ. ಎಷ್ಟೋ ಕಂಪನಿಗಳು ಮುಚ್ಚೆ ಹೋಗಿರ್ತವೆ. ಆದರೆ ಇಂಥ ಚಾಲೆಂಜಿಂಗ್ ಟೈಮ್ಸಲ್ಲೂ ಕೂಡ ಬಾಟಾ ಕಂಪನಿ ಸರ್ವೈವ್ ಆಗುತ್ತೆ. ಥಾಮಸ್ ಅವರ ಮುಂದಾಲೋಚನೆ ಮತ್ತು ಜಾಣತನದಿಂದ. ಈಗ ವಾರ್ ಅಂದಮೇಲೆ ಅದರಲ್ಲಿ ಮಿಲಿಟ್ರಿ ಇನ್ವಾಲ್ವ್ ಆಗಿರುತ್ತೆ. ಅವರಿಗೆ ಶೂಸ್ ಬೇಕೇ ಬೇಕಲ್ವಾ. ಸೊ ಮಿಲಿಟ್ರಿ ಅವರಿಗೆ ನಾವು ಯಾಕೆ ಶೂಸ್ನ ಸಪ್ಲೈ ಮಾಡಬಾರ್ದು ಅಂತ ಯೋಚಿಸಿ ಆ ಕಾಂಟ್ರಾಕ್ಟನ್ನು ಪಡ್ಕೊಳ್ಳೋದ್ರಲ್ಲಿ ಥಾಮಸ್ ಯಶಸ್ವಿ ಆಗ್ತಾರೆ. ವಾರಿಂದ ಯಾವಾಗ ರಾ ಹೈಡ್ ಹಾಗೆ ಲೆದರ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ರೆಸ್ಟ್ರಿಕ್ಷನ್ಸ್ ಬೀಳುತ್ತೋ ಆವಾಗ ಬಾಟಾ ಸೆಟ್ಸ್ ಅಪ್ ಇಟ್ಸ್ ಓನ್ ಟ್ಯಾನರಿ. ಮಿಲಿಟರಿ ಶೂಸ್ಗೆ ಲೆದರ್ ಬಳಸೋದು ಪ್ರಯಾರಿಟಿ ಆಗಿತ್ತು. ಸಾಮಾನ್ಯ ಜನರು ಹಾಕೋ ಶೂಸ್ಗೆ ಲೆದರ್ ಬಳಸೋ ಹಾಗಿಲ್ಲ ಅನ್ನೋ ರೆಸ್ಟ್ರಿಕ್ಷನ್ ಹಾಕಿದಾಗ ಲೆದರ್ ಸೋಲ್ ಬದಲು ವುಡನ್ ಸೋಲ್ ಬಳಸಿ ಸಿವಿಲಿಯನ್ಸ್ಗೋಸ್ಕರನೇ ಶೂಸ್ ತಯಾರಿಸೋ ಪ್ಲ್ಯಾನ್ ಮಾಡ್ತಾರೆ ಬಾಟಾ. ಮತ್ತು ವಾರಿಂದ ಆಹಾರ ಪದಾರ್ಥಗಳ ಇಂಪೋರ್ಟ್ ಮೇಲೂ ರೆಸ್ಟ್ರಿಕ್ಷನ್ಸ್ ಹಾಕಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಾಟಾ ಪರ್ಚೇಸ್ಡ್ ಫಾರ್ಮ್ಸ್. ಈ ಮೂಲಕ ತಮ್ಮ ಎಂಪ್ಲಾಯೀಸ್ಗೆ ಆಹಾರದ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೋತಾರೆ. ಹೀಗೆ ಪ್ರತಿ ಸವಾಲನ್ನು ಎದುರಿಸಿ ಅದಕ್ಕೊಂದು ವರ್ಕ್ ಅರೌಂಡ್ ಸೊಲ್ಯೂಷನ್ ಹುಡುಕೋ ಆಟಿಟ್ಯೂಡ್ ಅವರಲ್ಲಿತ್ತು. ಆ್ಯಂಡ್ ದಿಸ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಬಾಟಾ ಕಂಪನಿ ಸರ್ವೈವಲ್ ಆ್ಯಂಡ್ ಆಲ್ಸೋ ಗ್ರೋತ್.
ಯುದ್ಧ ನಡಿಬೇಕಾದ್ರೆ ಒಂಥರ ಸವಾಲುಗಳಿದ್ರೆ, ಯುದ್ಧ ಮುಗಿದ ಮೇಲೆ ಮತ್ತೊಂದು ರೀತಿಯ ಸವಾಲುಗಳು, ಸಂಕಷ್ಟಗಳು. ಎಕಾನಮಿ ತುಂಬ ಡೌನ್ ಆಗಿರುತ್ತೆ, ಒಂದಷ್ಟು ಕಂಪನೀಸ್ ದಿವಾಳಿಯಾಗಿ ಮುಚ್ಚೆ ಹೋಗಿರುತ್ತೆ, ಇನ್ನೊಂದಷ್ಟು ಮುಳುಗೋ ಸ್ಟೇಜಲ್ಲಿ ಇರುತ್ತೆ. ಬಾಟಾನು ಇದಕ್ಕೆ ಹೊರತಾಗಿರಲಿಲ್ಲ. ಡಿಮಾಂಡ್, ಪ್ರೊಡಕ್ಷನ್, ಸಪ್ಲೈ ಎಲ್ಲದಕ್ಕೂ ಹೊರತ ಬೀಳ್ತಾ ಇರುತ್ತೆ. ಒಬ್ವಿಯಸ್ಲಿ ಇದರ ಪರಿಣಾಮ ಎಂಪ್ಲಾಯೀಸ್ ಮೇಲೆ, ಅವರ ಸ್ಯಾಲ್ರಿಗಳ ಮೇಲೆ ಬೀಳುತ್ತೆ. ಸಂಬಳ ಮುಂಚೆಗಿಂತ ತೀರಾ ಕಡಿಮೆ ಇರುತ್ತೆ. ಸುಮಾರು 50% ಎಂಪ್ಲಾಯೀಸ್ನ ಫೈರ್ ಮಾಡಬೇಕಾಗುತ್ತೆ. ಉಳಿದಿರೋ ಎಂಪ್ಲಾಯೀಸ್ಗೆ ಥಾಮಸ್ ಬ್ಯಾಟಾ ಇರೋ ಪರಿಸ್ಥಿತಿನ ನೇರವಾಗಿ ಎಕ್ಸ್ಪ್ಲೈನ್ ಮಾಡಿ ಕಡಿಮೆ ಸಂಬಳಕ್ಕೆ ಕೆಲಸ ಮುಂದುವರಿಸೋದು ಹೇಗೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಹಾಗೆ ಜನರ ಆಗಿನ ಬೈಯಿಂಗ್ ಪೊಟೆನ್ಷಿಯಲ್ನ ಗಮನದಲ್ಲಿಟ್ಕೊಂಡು ಶೂಸ್ ಬೆಲೆ ಕೂಡ ಇಳಿಸ್ತಾರೆ. ಪೂರ್ತಿ ಮುಳುಗೋದಕ್ಕಿಂತ ಹೇಗಾದರೂ ತೇಲ್ಕೊಂಡಾದರೂ ಮುಂದೆ ಹೋಗೋದು ಬೆಟರ್ ಅಲ್ವಾ ಅಂತ. ಆದರೆ ನಿಧಾನಕ್ಕೆ ಪರಿಸ್ಥಿತಿ ಸುಧಾರಿಸಿದಾಗ ಎಂಪ್ಲಾಯಿ ಪ್ರಾಫಿಟ್ ಶೇರಿಂಗ್ ಕಾನ್ಸೆಪ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಬಾಟಾ. ಸೊ ಕಂಪನಿಗೆ ಪ್ರಾಫಿಟ್ ಆದಾಗಲೆಲ್ಲ ಅದರಲ್ಲಿ ಎಂಪ್ಲಾಯೀಸ್ಗೂ ಪಾಲ್ ಸಿಗ್ತಾ ಇರುತ್ತೆ. ಥಾಮಸ್ ಬಾಟಾಗೆ ತಮ್ಮ ಎಂಪ್ಲಾಯೀಸ್ ಬಗ್ಗೆ ವಿಶೇಷ ಕಾಳಜಿ ಇರುತ್ತೆ. ಸೊ ಎಲ್ಲೆಲ್ಲಿ ಬಾಟಾ ಫ್ಯಾಕ್ಟ್ರೀಸ್ ಇರುತ್ತೋ ಅದರ ಸುತ್ತಮುತ್ತ ಎಂಪ್ಲಾಯೀಸ್ಗೋಸ್ಕರ ಹೌಸಿಂಗ್ ಫೆಸಿಲಿಟೀಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಲೈಬ್ರರೀಸ್, ಕೆಲವು ಕಡೆ ಈವನ್ ಸಿನಿಮಾ, ಸ್ವಿಮ್ಮಿಂಗ್ ಪೂಲ್ಸನ್ನು ಕೂಡ ನಿರ್ಮಾಣ ಮಾಡಿ ಕೊಡ್ತಾ ಇರ್ತಾರೆ. ವರ್ಕ್ ಕಲೆಕ್ಟಿವ್ಲಿ, ಲಿವ್ ಇಂಡಿವಿಜುವಲಿ ಅನ್ನೋ ಅವರ ಹೇಳಿಕೆಗೆ ಇದು ನಿದರ್ಶನವಾಗುತ್ತೆ. ಈ ಟೌನ್ಶಿಪ್ ಮಾಡೆಲ್ ಇದೆಯಲ್ಲ, ಬಾಟಾ ಎಂಟ್ರಿ ಕೊಟ್ಟ ಪ್ರತಿ ದೇಶದಲ್ಲೂ ಅದರ ಹೆಸರು ಅಲ್ಲಿನ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯೋ ಹಾಗೆ ಮಾಡಿತ್ತು. ತಮ್ಮ ಕಾಲದಲ್ಲಿ ಏರೋಪ್ಲೇನ್ ಖರೀದಿಸಿದ ಕೆಲವು ಇಂಡಸ್ಟ್ರಿಯಲಿಸ್ಟ್ಸ್ಗಳಲ್ಲಿ ಥಾಮಸ್ ಬಾಟಾ ಕೂಡ ಒಬ್ಬರು. ಇನ್ಫ್ಯಾಕ್ಟ್ ಹಿ ವಾಸ್ ದ ಫಸ್ಟ್ ಶೂ ಮೇಕರ್ ಇನ್ ಯುರೋಪ್ ಟು ಬೈ ಅ ಪ್ಲೇನ್. ದುರದೃಷ್ಟವಶಾತ್ 1932ರಲ್ಲಿ ತಮ್ಮ 54ನೇ ವಯಸ್ಸಿಗೆ ಪ್ಲೇನ್ ಕ್ರ್ಯಾಶ್ನಿಂದಾಗಿಯೇ ಅವರು ತೀರ್ಕೊಳ್ತಾರೆ. ಆಗ ಅವರ ಮಗ ಥಾಮಸ್ ಬಾಟಾ ಜೂನಿಯರ್ಗೆ ಇನ್ನೂ 18 ವರ್ಷ. ಚಿಕ್ಕಂದಿನಿಂದ ತಂದೆಯನ್ನು ಒಬ್ಬ ರೋಲ್ ಮಾಡೆಲ್, ಒಬ್ಬ ಹೀರೋ ಆಗಿ ನೋಡ್ತಾ ಇದ್ದ ಅವ್ರು ಹಾಕಿಕೊಟ್ಟ ದಾರಿಯಲ್ಲೇ ನಡೆದ ಜೂನಿಯರ್ಗೆ ಇದೊಂದು ದೊಡ್ಡ ಶಾಕ್. ಮುಂದಿನ ದಿನಗಳಲ್ಲಿ ಕಂಪನಿ ಮುನ್ನಡೆಸೋ ಜವಾಬ್ದಾರಿ ಅವರ ಮೇಲೂ ಬೀಳುತ್ತೆ. ಬಾಲ್ಯದಿಂದಾನೇ ಆತನಿಗೆ ತುಂಬ ಒಳ್ಳೆ ಜೀವನ ಪಾಠಗಳನ್ನ ತಂದೆ ತಾಯಿ ಕಲಿಸಿರ್ತಾರೆ. ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿದ್ರು ಸಹ ಆತನನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಬೇರೆ ಮಕ್ಕಳು ಹೇಗೆ ಬರಿಗಾಲಲ್ಲಿ 15-20 ನಿಮಿಷ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ರೋ ಹಾಗೆ ಆತನನ್ನು ಕಳಿಸ್ತಾ ಇರ್ತಾರೆ. ನೋ ಸ್ಪೆಷಲ್ ಟ್ರೀಟ್ಮೆಂಟ್, ಜಸ್ಟ್ ಬಿಕಾಸ್ ಹಿ ವಾಸ್ ಅ ರಿಚ್ ಮ್ಯಾನ್ ಸನ್. ಆತನಿಗೆ ಈಕ್ವಾಲಿಟಿ ಬಗ್ಗೆ ಅರಿವು ಬರಲಿ, ಜಂಬ ಅನ್ನೋದು ಬರದೇ ಇರಲಿ, ಮತ್ತು ನಮಗೆ ಏನೇ ಬೇಕಿದ್ರೂ ಅದನ್ನು ಕಷ್ಟಪಟ್ಟು ದುಡಿದು ಸಂಪಾದಿಸಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಅವ್ರು ಹಾಗೆ ಮಾಡ್ತಿರ್ತಾರೆ. ಥಾಮಸ್ ಬಾಟಾ ಅವರ ಸಡನ್ ಡೆತ್ನ ನಂತರ ಅವರ ಪತ್ನಿ ಮೇರಿ, ಹಾಗೆ ಸ್ಟೆಪ್ ಬ್ರದರ್ ಜಾನ್ ಆಂಟನಿನ್ ಬಾಟಾ ಮತ್ತು ಬಾಟಾಸ್ ಜನರಲ್ ಮ್ಯಾನೇಜರ್ ಡೊಮಿನಿಕ್ ಸಿಪೆರಾ ಕಂಪನಿ ಆಪರೇಷನ್ಸ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗೆ ಥಾಮಸ್ ಬಾಟಾ ಜೂನಿಯರ್ ಮುಂಬರೋ ದಿನಗಳಲ್ಲಿ ಮ್ಯಾನೇಜರಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋ ಥರ ಆತನನ್ನು ಟ್ರೈನ್ ಮಾಡ್ತಿರ್ತಾರೆ. ತಂದೆ ಫಸ್ಟ್ ವರ್ಲ್ಡ್ ವಾರ್ ನೋಡಿದ್ರೆ, ಈಗ ಮಗ ಸೆಕೆಂಡ್ ವರ್ಲ್ಡ್ ವಾರನ್ನು ಎದುರಿಸೋ ಪರಿಸ್ಥಿತಿ. ಅದು ಇನ್ನೂ ಭೀಕರವಾಗಿರುತ್ತೆ. ಜರ್ಮನಿಯ ನಾಜಿ ಆರ್ಮಿ ಝೆಕೋಸ್ಲೋವಾಕಿಯಾ ಮೇಲೆ ಆಕ್ರಮಣ ಮಾಡಿದಾಗ ಇವ್ರ ಕೈಯಲ್ಲಿ ಸಿಕ್ ಹಾಕ್ಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಬಾಟಾ ಫ್ಯಾಮಿಲಿ ಝ್ಲಿನ್ ಗ್ರಾಮನ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾರೆ. ಜಾನ್ ಬಾಟಾ ಪೋಲೆಂಡ್ ಕಡೆಗೆ ಹೋದರೆ ಬಾಟಾ ಜೂನಿಯರ್ ಕೆನಡಾಗೆ ರಿಲೊಕೇಟ್ ಆಗ್ತಾರೆ. ಝ್ಲಿನ್ನಲ್ಲಿದ್ದ ಕಾರ್ಪೊರೇಟ್ ಹೆಡ್ ಆಫೀಸನ್ನು ಕ್ಲೋಸ್ ಮಾಡಿ ಸ್ವಿಟ್ಜರ್ಲ್ಯಾಂಡ್ನ ಝೂರಿಕಲ್ಲಿ ಓಪನ್ ಮಾಡ್ತಾರೆ. ತನ್ನ ತಂದೆ ಥರ ಬಾಟಾ ಜೂನಿಯರ್ ಕೂಡ ತಮ್ಮ ಕಂಪನಿ ಎಂಪ್ಲಾಯೀಸ್ ಬಗ್ಗೆ ತುಂಬ ಕಾಳಜಿ ತೋರಿಸ್ತಾ ಇದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಯಾವ್ಯಾವ ಬಾಟಾ ಎಂಪ್ಲಾಯೀಸ್ಗೆ ಆರ್ಮಿ ಜಾಯ್ನ್ ಆಗೋ ಆಸೆ ಬರ್ತಾ ಇತ್ತೋ ಅವರಿಗೆಲ್ಲರಿಗೂ ವಾರ್ ಮುಗಿದ ನಂತರ ನೀವು ಮತ್ತೆ ಬಂದು ನಮ್ಮ ಹತ್ರ ಜಾಯ್ನ್ ಆಗಬಹುದು ಅಂತ ಜಾಬ್ ಗ್ಯಾರಂಟಿ ಕೊಡ್ತಾರೆ. ಯುದ್ಧ ಭೂಮಿಯಲ್ಲಿ ತಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದ ಆ ಎಂಪ್ಲಾಯೀಸ್ಗೆಲ್ಲ ರೆಗ್ಯುಲರ್ ಆಗಿ ಫುಡ್, ಸಿಗರೆಟ್ ಪಾರ್ಸೆಲ್ಸ್ನ ಜೊತೆಗೆ ಕಂಪನಿಯ ವೀಕ್ಲಿ ಪಬ್ಲಿಕೇಶನ್ ಬಾಟಾ ರೆಕಾರ್ಡನ್ನು ಕೂಡ ಕಳುಹಿಸ್ತಾ ಇರ್ತಾರೆ. ಅದರಲ್ಲಿ ಕಂಪನಿಯಲ್ಲಿ ಆಗ್ತಾ ಇದ್ದ ಪ್ರಮುಖ ಬೆಳವಣಿಗೆಗಳು, ಬದಲಾವಣೆಗಳು, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಹಾಗೆ ಆ ವೀಕಲ್ಲಿ ಯಾವ ಎಂಪ್ಲಾಯೀಸ್ ಬರ್ಡೇ, ಆ್ಯನಿವರ್ಸರಿ ಇರ್ತಿತ್ತು ಅವರಿಗೆ ವಿಶ್ ಮಾಡೋದು, ಇವೆಲ್ಲ ಇರ್ತಾ ಇತ್ತು. ಫ್ಯಾಮಿಲಿಯಿಂದ ದೂರ ಯುದ್ಧ ಭೂಮಿಗಳಲ್ಲಿದ್ದ ಜೀವಗಳಿಗೆ ಇದು ಒಂದಷ್ಟು ಸಾಂತ್ವನ ಕೊಡ್ತಾ ಇತ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಕಮ್ಯುನಿಟಿ ಮೆಂಬರ್ಸ್ ನಮ್ಮ ಜೊತೆಗಿದ್ದಾರೆ ಅನ್ನೋ ಫೀಲ್ ಕೊಡ್ತಾ ಇತ್ತು ಈ ಪ್ರಯತ್ನ. ಬಾಟಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮತ್ತಷ್ಟು ಬೆಳೆಯೋದಕ್ಕೆ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಆ ಬ್ರ್ಯಾಂಡ್ ಬೇರೂರೋದಕ್ಕೆ ಥಾಮಸ್ ಬಾಟಾ ಜೂನಿಯರ್ ಕೊಡುಗೆ ಕೂಡ ಬಹಳಷ್ಟಿದೆ. ಕಡಿಮೆ ದರದಲ್ಲಿ ರಬ್ಬರ್ ಹಾಗೆ ಲೆದರ್ ಸಿಗಬಹುದು ಅನ್ನೋ ಹುಡುಕಾಟದಲ್ಲಿ 1925ರಲ್ಲಿ ಥಾಮಸ್ ಬಾಟಾ ಅಂದರೆ ಸೀನಿಯರ್ ಬಾಟಾ ಭಾರತಕ್ಕೆ ಬಂದಿರ್ತಾರೆ. ಇಲ್ಲಿ ಬಂದ ಮೇಲೆ ಅವರಿಗೆ ಶಾಕ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಅರ್ಧಕ್ಕರ್ಧ ಜನ ಶೂಸ್, ಚಪ್ಪಲಿ ಹಾಕ್ತಾನೆ ಇರಲಿಲ್ಲ. ಬಿಸಿಲಿರಲಿ, ಮಳೆ ಇರಲಿ, ಚಳಿಗಾಲ ಇರಲಿ, ಬರಿಗಾಲಲ್ಲೇ ಓಡಾಡ್ತಾ ಇರ್ತಾರೆ.
ಇದನ್ನೆಲ್ಲ ನೋಡಿದಾಗ ಥಾಮಸ್ ಬಾಟಾಗೆ ಇಲ್ಲಿ ಒಂದು ಹ್ಯೂಜ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತೂ ಕಾಣಿಸುತ್ತೆ. ಸೊ ಇನ್ 1931 ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕ್ಯಾಲ್ಕಟ್ಟಾದ ಕುನಗಾರ್ ಅಲ್ಲಿ ಬಾಟಾ ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರೆ. 1930 ಜಪಾನಿಂದ ಇಂಪೋರ್ಟ್ ಆಗ್ತಾ ಇದ್ದಂಥ ಫುಟ್ವೇರನ್ನು ಕೆಲವು ಭಾರತೀಯರು ಯೂಸ್ ಮಾಡ್ತಾ ಇದ್ರು. ಅಫ್ಕೋರ್ಸ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ವರ್ ವೆರಿ ಎಕ್ಸ್ಪೆನ್ಸಿವ್ ದೋಸ್ ಡೇಸ್ ಆಲ್ಸೋ. ಎಲ್ಲರೂ ಅಫೋರ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಮಾಡೋದ್ರಿಂದ ಪ್ರಾಡಕ್ಟ್ ಬೆಲೆ ಸಾಮಾನ್ಯ ಜನರ ಕೈಗೆಟುಕೋ ಹಾಗಾಯಿತು. ಅದರಲ್ಲೂ ಭಾರತೀಯ ಹವಾಗುಣ, ಇಲ್ಲಿನ ಜನರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಕೊಂಡು ಬಾಟಾ ಶೂಸ್ ಮತ್ತು ಸ್ಲಿಪ್ಪರ್ಸನ್ನು ತಯಾರಿಸ್ತಾ ಇದ್ದಿದ್ದರಿಂದ ಭಾರತೀಯರಿಗೆ ಬಹಳ ಬೇಗ ಈ ಬ್ರ್ಯಾಂಡ್ ಹತ್ತಿರ ಆಗುತ್ತೆ. ಹವಾಯಿ ಚಪ್ಪಲ್ನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಬಾಟಾ ಕಂಪನಿ. ಇದಂತೂ ನಮ್ಮ ಇಂಡಿಯನ್ಸ್ಗೆ ಫೇವ್ರೆಟ್ ಸ್ಲಿಪ್ಪರ್ಸ್. ಪ್ರತಿ ಮನೆಯಲ್ಲೂ ಒಂದು ಪೇರ್ ಇದ್ದೇ ಇರುತ್ತೆ. ನಮ್ಮ ಭಾರತದಲ್ಲಿ ಬಾಟಾ ಶೂಸ್ ಹಾಗೆ ಸ್ಲಿಪ್ಪರ್ಸ್ಗೆ ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ ಕೇವಲ 2 ವರ್ಷದಲ್ಲಿ ಪ್ರೊಡಕ್ಷನ್ ಸೈಟ್ನ ಡಬಲ್ ಮಾಡಬೇಕಾಗತ್ತೆ. ಬಾಟಾ ತನ್ನ ಟೌನ್ಶಿಪ್ ಮಾಡೆಲ್ನ ಇಲ್ಲೂ ಇಂಪ್ಲಿಮೆಂಟ್ ಮಾಡ್ತಾರೆ. ಆ್ಯಸ್ ಅ ರಿಸಲ್ಟ್ ಭಾರತದಲ್ಲಿ ಒಂದು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಟಿಯನ್ನೇ ಈ ಬಾಟಾ ಹುಟ್ಟುಹಾಕುತ್ತೆ. ಇದರ ಹೆಸರು ಬಾಟಾ ನಗರ್. ಭಾರತದಲ್ಲಿ ಬಾಟಾ ಆಪರೇಷನ್ಸ್ನ ಕೇಂದ್ರ ಬಿಂದುವಾಗುತ್ತೆ. ವೆಸ್ಟ್ ಬೆಂಗಾಲಲ್ಲಿರುವಂಥ ಈ ಬಾಟಾ ನಗರ್ ಈವನ್ ಟುಡೇ ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಬಾಟಾ ಫ್ಯಾಕ್ಟ್ರೀಸ್. ಇತ್ತೀಚೆಗೆ ಅಂದರೆ ಆಗಸ್ಟ್ 2025 ಬಾಟಾ ನಗರ್ ಫ್ಯಾಕ್ಟ್ರಿಗೆ ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೋಸ್ಕರ $300 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಇಟ್ ರಿಫ್ಲೆಕ್ಟ್ಸ್ ಬಾಟಾ ಇಂಡಿಯಾಸ್ ವಿಷನ್ ಆಫ್ ಮೇಕ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್. ಈ ಬಾಟಾ ನಗರ್ ಥರ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬಾಟಾ ಟೌನ್ಶಿಪ್ಸ್ ಇದೆ. ನೆದರ್ಲ್ಯಾಂಡ್ಸಲ್ಲಿ ಬಾಟಾ ಡಾಪ್, ಕೆನಡಾದಲ್ಲಿ ಬಟಾವಾ, ಬ್ರೆಜಿಲ್ನಲ್ಲಿ ಬಾಟಾ ಟ್ಯೂಬಾ, ಅಂದಿನ ಲಾಹೋರ್ ಅಂದರೆ ಇಂದಿನ ಪಾಕಿಸ್ತಾನದಲ್ಲಿ ಬಾಟಾಪುರ್, ಹೀಗೆ ಮೆನಿ ಟೌನ್ಶಿಪ್ಸ್ ವರ್ ಎಸ್ಟಾಬ್ಲಿಷ್ಡ್. ಈ ಶೂಸ್ ನೆನಪಿದೆಯಾ? ನಾವೆಲ್ಲರೂ ಇದನ್ನು ಸ್ಕೂಲ್ ಟೈಮಲ್ಲಿ ಹಾಕ್ಕೊಳ್ತಾ ಇದ್ವಿ. ಈ ಶೂಸ್ ಇಲ್ಲದೆ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಕಂಪ್ಲೀಟ್ ಆಗ್ತಾನೆ ಇರಲಿಲ್ಲ. ಮತ್ತು ಈ ವೈಟ್ ಶೂಸ್ ಕೊಳೆ ಆದಾಗ ಅದಕ್ಕೆ ಚಾಕ್ ಪೀಸ್ ಉಜ್ಜಿ ಸರಿ ಮಾಡೋ ಪ್ರಯತ್ನ, ಹಾಗೆ ಹೂ ಕ್ಯಾನ್ ಫರ್ಗೆಟ್ ಆಲ್ ದೀಸ್ ಮೆಮರೀಸ್. ಈ ಕ್ಯಾನ್ವಸ್ ಶೂಸ್ನ ಭಾರತೀಯ ಸ್ಕೂಲ್ ಮಕ್ಕಳಿಗೆ ಅಂತಲೇ ತಯಾರು ಮಾಡಿತ್ತು. ಬಟ್ ಬಿಕಾಸ್ ಆಫ್ ದಿ ಕಂಫರ್ಟ್ ಇಟ್ ಆಫರ್ಸ್ ಇದು ಪ್ರಪಂಚದ ಎಲ್ಲ ಕಡೆ ಪಾಪ್ಯುಲರ್ ಆಗುತ್ತೆ. ಆ್ಯಂಡ್ ಇಟ್ ಬಿಕೇಮ್ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಶೂಸ್ ಆಫ್ ಆಲ್ ಟೈಮ್. ಈಗಲೂ ಇದಕ್ಕೆ ಡಿಮ್ಯಾಂಡ್ ಇದೆ. ಪ್ರತಿ ವರ್ಷ ಸ್ಕೂಲ್ ರಿಓಪನ್ ಆಗೋಕ್ಕೆ ಮುಂಚೆ ಅಪ್ಪ ಅಮ್ಮ ಜೊತೆ ಬಾಟಾ ಸ್ಟೋರಿಗೆ ಹೋಗಿ ಹೊಸ ಪೇರ್ ಆಫ್ ಶೂಸ್ ಖರೀದಿ ಮಾಡೋದು ಇಂಡಿಯನ್ ಸ್ಕೂಲ್ ಕಿಡ್ಸ್ಗೆ ಒಂಥರ ವರ್ಷದ ರಿಚುವಲ್. ಈ ರಿಚುವಲ್ನ ಪರ್ಫೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿತ್ತು ಫಸ್ಟ್ ಟು ಬಾಟಾ ದೆನ್ ಟು ಸ್ಕೂಲ್ ಮತ್ತು ಬ್ಯಾಕ್ ಟು ಸ್ಕೂಲ್ ವಿತ್ ಬಾಟಾ ಕ್ಯಾಂಪೇನ್ಗಳು. ಕೇವಲ ಸ್ಕೂಲ್ ಶೂಸ್ ಅಷ್ಟೇ ಅಲ್ಲದೆ ದೊಡ್ಡವರಿಗೂ ಸೂಟ್ ಆಗೋ ಹಾಗೆ ಅದರಲ್ಲೂ ನಮ್ಮ ಇಂಡಿಯನ್ ಕ್ಲೈಮೇಟ್ಗೆ ಅಂದರೆ ಇಲ್ಲಿನ ಕಂಡೀಷನ್ಗಳಿಗೆ ಗಮನದಲ್ಲಿಟ್ಕೊಂಡು ಫುಟ್ವೇರನ್ನು ಬಾಟಾ ತಯಾರು ಮಾಡುತ್ತೆ. ಹಾಗೆ ಇಂಡಿಯನ್ ಕನ್ಸ್ಯೂಮರ್ಸ್ ಮೆಂಟಾಲಿಟಿನೂ ಬಾಟಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ಬೆಲೆ ರೀಸನೇಬಲ್ ಆಗಿರಬೇಕು, ಹಾಗೆ ಪ್ರಾಡಕ್ಟ್ ಡ್ಯೂರೇಬಲ್ ಆಗಿರಬೇಕು. ವರ್ಷಗಳು ದಶಕಗಳು ಉರುಳ್ತಾ ಇದ್ದ ಹಾಗೆ ಭಾರತದಲ್ಲಿ ಬೇರೆ ಫುಟ್ವೇರ್ ಬ್ರ್ಯಾಂಡ್ಸ್ ಕೂಡ ಕಾಲಿಡ್ತವೆ. ಒಂದು ಜಮಾನದಲ್ಲಿ ಬಾಟಾಗೆ ಕಾಂಪಿಟೇಷನ್ ಕೊಡೋರೇ ಇರಲಿಲ್ಲ. ಬಟ್ ಇಂಡಿಯಾ ಮಾಡರ್ನ್ ಆಗ್ತಾ ಜನರ ಫ್ಯಾಷನ್ ಸೆನ್ಸ್ ಕೂಡ ಬದಲಾಗುತ್ತೆ. ಎಟ್ ಸಮ್ ಪಾಯಿಂಟ್ ಬಾಟಾ ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ ಹಳೆ ಕಾಲದವ್ರು ಮಾತ್ರ ಹಾಕ್ಕೊಳ್ಳೋದು, ದೇ ಆರ್ ನಾಟ್ ಫ್ಯಾಷನೇಬಲ್ ಆ್ಯಂಡ್ ಟ್ರೆಂಡಿ ಅನ್ನೋ ಇಮೇಜ್ ಕ್ರಿಯೇಟ್ ಆಗುತ್ತೆ. ಬಾಟಾ ಹೊಸ ಡಿಸೈನ್ಸನ್ನು ಲಾಂಚ್ ಮಾಡ್ತು, ಬ್ಯಾಕ್ಡ್ ಬೈ ಸರ್ಪ್ರೈಸಿಂಗ್ಲಿ ಬಾಟಾ ಕ್ಯಾಂಪೇನ್. ಜೊತೆಗೆ ಕೃತಿ ಸ್ಯಾನೋನ್, ಕಾರ್ತಿಕ್ ಆರ್ಯನ್ ಅಂತ ಸೆಲೆಬ್ರಿಟೀಸ್ ಇರೋ ಆ್ಯಡ್ಗಳ ಮುಖಾಂತರ ಯಂಗ್ಸ್ಟರ್ಸನ್ನು ಸೆಳೆಯೋ ಪ್ರಯತ್ನ ಮಾಡ್ತು. ಪ್ರಾಗ್, ಮಿಲಾನ್, ಲಂಡನ್, ಇಂಡಿಯಾ ಇನ್ನು ಅನೇಕ ಕಡೆ ನಡೆಯೋ ಫ್ಯಾಷನ್ ಇವೆಂಟ್ಸ್ನಲ್ಲಿ ತಮ್ಮ ಡಿಸೈನ್ಸನ್ನು ಶೋಕೇಸ್ ಮಾಡೋದ್ರ ಮುಖಾಂತರ ಬಾಟಾ ಹ್ಯಾಸ್ ಮೇಂಟೈನ್ಡ್ ಇಟ್ಸ್ ಪ್ರೆಸೆನ್ಸ್ ಆ್ಯಂಡ್ ರಿಲೆವೆನ್ಸ್ ಇನ್ ದ ಎವರ್ ಚೇಂಜಿಂಗ್ ಫ್ಯಾಷನ್ ಲ್ಯಾಂಡ್ಸ್ಕೇಪ್. ಸುಮಾರು 90 ವರ್ಷಗಳ ಹಿಂದೆ ಬಾಟಾ ಭಾರತಕ್ಕೆ ಪರಿಚಯವಾಯಿತು. ಈ ಪರಿಚಯ ಕೇವಲ ಪರಿಚಯವಾಗಿ ಉಳಿದಿಲ್ಲ, ಇದು ನಮ್ಮದೇ ದೇಶದ ಬ್ರ್ಯಾಂಡ್ ಅನ್ನಿಸೋಷ್ಟರ ಮಟ್ಟಿಗೆ ಅದು ನಮ್ಮೊಂದಿಗೆ ಬೆರೆತು ಹೋಗಿದೆ. ಯುರೋಪ್ನ ಒಂದು ಪುಟ್ಟ ಗ್ರಾಮದಲ್ಲಿ ಶುರುವಾದ ಬಾಟಾ ಬ್ರ್ಯಾಂಡ್ ಕೆಲವು ಕಡೆ ನಿಧಾನವಾಗಾದರೂ ಇನ್ನು ಕೆಲವು ಕಡೆ ಬಿರುಸಾಗಿ ಹೆಜ್ಜೆ ಇಡ್ತಾ ಪ್ರಪಂಚದ ಉದ್ದ ಅಗಲಕ್ಕೆ ಆವರಿಸ್ಕೊಂಡಿದೆ. 2 ಮಹಾಯುದ್ಧಗಳ ಕಾಲ್ ತುಳಿದಕ್ಕೆ ಸಿಕ್ಕಿದ ಮೇಲೂ ಇದು ಬದುಕುಳಿದಿದ್ದು ಒಂದು ರೀತಿಯ ವಿಸ್ಮಯ ಪ್ಲಸ್ ವಿಕ್ಟರಿ. ದ ವಿಕ್ಟರಿ ಆಫ್ ಹ್ಯೂಮನ್ ರೆಸಿಲಿಯನ್ಸ್ ಅಗೇನ್ಸ್ಟ್ ಆಲ್ ಸೋಷಿಯಲ್, ಎಕಾನಮಿಕಲ್ ಆ್ಯಂಡ್ ಪೊಲಿಟಿಕಲ್ ಆಡ್ಸ್. ಮತ್ತು ಒಂದು ಬ್ರ್ಯಾಂಡ್ ಉಳಿಯೋದಕ್ಕೆ ಹಾಗೆ ಬೆಳೆಯೋದಕ್ಕೆ ಸಮರ್ಥ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಬ್ರ್ಯಾಂಡ್ ಸ್ಟೋರಿ ತೋರಿಸುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ರ್ಯಾಂಡ್ ಸ್ಟೋರಿ ಜೊತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟೋರೀಸ್ ವಿತ್ ಶೀತಲ್ ಶೆಟ್ಟಿ.